ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಫಸ್ಟ್ ಆಫ್ ಆಲ್ ನಿಮ್ಮ KCT ಎಕ್ಸಾಮ್ಸ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ಫಸ್ಟ್ ಆಫ್ ಆಲ್ ಏನಂತ ಅಂದ್ರೆ ತುಂಬಾ ಜನ ಕೇಳ್ತಿರೋದು ಡ್ರೆಸ್ ಕೋಡ್ಸ್ ಏನು, ರೂಲ್ಸ್ ಏನು, ಆಮೇಲೆ ಸೆಂಟರ್ ನಲ್ಲಿ ಏನ್ ನಡೆಯುತ್ತೆ ಸೊ ಅನ್ನೋದು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ. ಸೊ ಏನಂತ ಅಂದ್ರೆ ನಾಳೆಯಿಂದ ನಿಮಗೆ KCT ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ಸೆಂಟರ್ ನಲ್ಲಿ ಈಗ ಡ್ರೆಸ್ ಕೋಡ್ ಆಫೀಸರ್ಸ್ ಇರ್ತಾರೆ. ಸೊ ಅಲ್ಲಿ ಸ್ಟೂಡೆಂಟ್ಸು ಎಲ್ಲರೂ ಡ್ರೆಸ್ ಕೋಡ್ ನ ಫಾಲೋ ಮಾಡ್ಬೇಕು. ಅಂದ್ರೆ ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಅಂದ್ರೆ ರ್ಯಾಂಡಮ್ ಡ್ರೆಸ್ ಎಲ್ಲ ಅಲವ್ ಇಲ್ಲ. ಸೊ ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ಇರುತ್ತೆ. ಸೊ ಆಮೇಲೆ ಯಾವ ತರ ನೀವು ಡ್ರೆಸ್ ನ ವೇರ್ ಮಾಡ್ಬೋದು ಅಂತ ಅಂದ್ರೆ ಸಿಂಪಲ್ ಆಗಿರುವಂತ ಪ್ಲೇನ್ ಕ್ಲೋತ್ಸು, ಮತ್ತೆ ಹಾಫ್ ಸ್ಲೀವ್ ಶರ್ಟ್ಸ್ ಮತ್ತೆ ಟೀ ಶರ್ಟ್ಸು, ಮತ್ತೆ ಕಂಫರ್ಟಬಲ್ ಕ್ಲೋತ್ಸು, ಮತ್ತೆ ಅದು ಮಾಮೂಲಿ ಚಪ್ಲಿನ ಹಾಕೊಂಡ್ ಹೋಗ್ಬೇಕು. ಓಕೆನಾ? ಶೂಸ್ ಎಲ್ಲ ಅಲವ್ ಇರೋದಿಲ್ಲ. ಆಮೇಲೆ ಫುಲ್ ಸ್ಲೀವು ಅಥವಾ ಹೆವಿ ಕ್ಲೋತ್ಸ್ ಇದೆಲ್ಲ ಅಲವ್ ಇರೋದಿಲ್ಲ. ಜೀನ್ಸ್ ಅಲವ್ ಇರಲ್ಲ, ಶೂಸು, ಸೊ ಹೆವಿ ಜ್ಯುವೆಲ್ರಿ, ಚೈನ್ಸು, ಬ್ಯಾಂಗಲ್ಸು ಇವೆಲ್ಲ ಅಲವ್ ಇರೋದಿಲ್ಲ. ಓಕೆನಾ? ಸೊ ಸಿಂಪಲ್ ಆಗಿರೋ ಅಂತದ್ನ ಹಾಕೊಂಡ್ ಹೋಗಿ. ಓಕೆನಾ? ಆಮೇಲೆ ಸ್ಟೂಡೆಂಟ್ಸು ಅಷ್ಟೇ ಏನಂತ ಅಂದ್ರೆ ಎಕ್ಸಾಮಿಗೆ 2 ಅವರ್ ಇದೆ, ಅಟ್ಲೀಸ್ಟ್ 2 ಅವರ್ ಇದೆ ಅಂತ ಅನ್ನೋಷ್ಟರಲ್ಲಿ ನೀವು ಸೆಂಟರ್ ಅಲ್ಲಿ ಇರ್ಬೇಕು. ಓಕೆನಾ? ಯಾಕೆ ಅಂತ ಅಂದ್ರೆ ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ, ನಿಮ್ಮ ಐಡಿನ ವೆರಿಫಿಕೇಶನ್ ಮಾಡ್ತಾರೆ, ಸೀಟಿಂಗ್ ಅರೇಂಜ್ಮೆಂಟ್ ಮತ್ತೆ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಇದೆಲ್ಲ ಇರತ್ತೆ. ಸೊ ಲೇಟ್ ಆಗಿ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ. ಓಕೆನಾ? ಆಮೇಲೆ ಯಾವುದೇ ರೀತಿ ಮೊಬೈಲ್ ಫೋನ್ಸು, ಬ್ಲೂಟೂತ್, ಸ್ಮಾರ್ಟ್ ವಾಚು, ಇಯರ್ ಫೋನ್ಸ್ ಇದೆಲ್ಲ ಅಲವ್ ಇರೋದಿಲ್ಲ. ಸೊ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಅಲವ್ ಇರೋದಿಲ್ಲ. ಸೊ ಒಂದ್ ಚಿಕ್ಕ ಮಿಸ್ಟೇಕ್ ಕೂಡ ಡಿಸ್ಕ್ವಾಲಿಫಿಕೇಶನ್ ಆಗೋಗ್ತೀರಾ ಎಕ್ಸಾಮ್ ಇಂದ. ಓಕೆನಾ? ಸೊ ಹುಷಾರಾಗಿರಿ. ಆಮೇಲೆ ಯಾಕೆ ಈ KE ಅವರು ಏನಂತ ಅಂದ್ರೆ ಲಾಸ್ಟ್ ಟೈಮು ಏನಂತ ಅಂದ್ರೆ ಕೆಲವೊಂದ್ ಸೆಂಟರ್ಸ್ ಗಳಲ್ಲಿ ಸೊ ಇದನ್ನ ಹಾಕಂಗಿಲ್ಲ ಅದನ್ನ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ತೆಗಿಸ್ತಾ ಇದ್ರು. ನಮ್ ಧರ್ಮದಲ್ಲಿ ನಾವ್ ಇದನ್ನ ಹಾಕೊಂಡೇ ಹೋಗ್ಬೇಕು. ಸೊ ಇಲ್ಲ ಅಂತ ಅಂದ್ರೆ ನಮ್ಗ್ ಆಗೋದಿಲ್ಲ ಅದ್ನ ಆತರ ಈ ತರ ಅಂತ ಎಲ್ಲ ಹೇಳ್ಬಿಟ್ಟು ಕಾನ್ಫ್ಲಿಕ್ಟ್ ಆಗಿತ್ತು. ಸೊ ಈ ರೀತಿ ಆತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿ ಸೆಂಟರ್ ಅಲ್ಲೂ ಕೂಡ ಸೊ ಚೆಕ್ ಮಾಡೋರು ಅಫಿಷಿಯಲಿ ಬಂದಿರ್ತಾರೆ ಅಲ್ಲಿ. ಸೊ ನಿಮ್ಗೆ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಿಮ್ನ ಎಲ್ಲ ಚೆಕ್ ಮಾಡ್ಬಿಟ್ಟೆ ಒಳಗಡೆ ಬಿಡ್ತಾರೆ. ಸೊ ಅವರು ಈ ತರ ಇದ್ದಾಗ ಬೇರೆ ಒಂದು ವ್ಯವಸ್ಥೆನ ಮಾಡ್ತಾರೆ ಸೊ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಸೊ ನೀವು ಇವಾಗ ಆದಷ್ಟುನು ಕೂಡ ಜಸ್ಟ್ ರಿವೈಸ್ ಮಾಡ್ಕೊಂಡು ಹೋಗಿ. ಸೊ ಕ್ವೆಶ್ಚನ್ ನ ಸಾಲ್ವ್ ಮಾಡ್ಕೊಳ್ಳೋಕ್ ಕುತ್ಕೊಂಡ್ಬೇಡಿ. ಸೊ ಯಾಕೆ ಅಂದ್ರೆ ನಿಮ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಅಲ್ಲಿ ಹೋಗಿ ಏನೋ ಒಂದು ಮಾಡ್ತೀರಾ. ಸೊ ಅದ್ರಿಂದ ಸೊ ಸುಮ್ನೆ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ, ಸುಮ್ನೆ ಜಸ್ಟ್ ಮೇಲ್ ನೋಡ್ಕೊಂತಾ ಹೋಗಿ. ಸೊ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ. ಸೊ ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡು ಹೋಗಿ, ಟೈಮ್ಗಿನ್ನ ಮುಂಚೆನೆ ಹೋಗಿ ಅಲ್ಲಿ ರೀಚ್ ಆಗಿ. ಸೊ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ, ಕನ್ಫ್ಯೂಷನ್ಸ್ ಆಗಕ್ ಹೋಗ್ಬೇಡಿ. ಓಕೆನಾ? ಸೊ ಇಷ್ಟ್ ಹೇಳ್ತಾ ಮತ್ತೆ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಜಾಸ್ತಿ ಅಲ್ಲಿ ಹೋಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬರ್ಲಿಲ್ವಾ ಸೊ ನಿಮ್ಗೆ ಏನ್ ಬರುತ್ತೆ ಫಸ್ಟ್ ಅದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಎಲಿಮಿನೇಷನ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಕೆಲವೊಂದು ಆಪ್ಷನ್ ನ ಎಲಿಮಿನೇಟ್ ಮಾಡ್ಬಿಟ್ಟು ಕರೆಕ್ಟ್ ಆಪ್ಷನ್ ಟಿಕ್ ಮಾಡಿ ಬನ್ನಿ. ಓಕೆನಾ? ಸೊ ಡ್ರೆಸ್ ಕೋಡ್ ಅಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವ್ ಅಲ್ಲೇ ನಿಮ್ಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್.